ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಂ ಕೃಷ್ಣಪ್ಪರವರ ಹುಟ್ಟುಹಬ್ಬ ಅಂಗವಾಗಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಬಿಜೆಪಿ ಯುವ ನಾಯಕರಾದ ದೊಡ್ಡನಾಗಮಂಗಲ ರಾಜೇಶ್ ರೆಡ್ಡಿರವರ ನೇತೃತ್ವದಲ್ಲಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ದೊಡ್ಡನಾಗಮಂಗಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಮತ್ತು ಕೋನಪ್ಪನ ಅಗ್ರಹಾರ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡುವ ಮೂಲಕ ಶಾಸಕರಾದ ಎಂ ಕೃಷ್ಣಪ್ಪರವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು, ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಶಾಸಕ ಎಂ ಕೃಷ್ಣಪ್ಪರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಲಾಯಿತು. ಇನ್ನು ಈ ವೇಳೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ದೊಡ್ಡನಾಗಮಂಗಲ ರಾಜೇಶ್ ರೆಡ್ಡಿರವರು ಮಾತನಾಡಿ, ಶಾಸಕ ಎಂ ಕೃಷ್ಣಪ್ಪರವರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆ ನೀಡಿದ್ದಾರೆ. ಭಗವಂತ ಶಾಸಕ ಎಂ ಕೃಷ್ಣಪ್ಪರವರಿಗೆ ಸಕಲ ಆರೋಗ್ಯ, ಐಶ್ವರ್ಯ, ಭಾಗ್ಯವನ್ನು ಕಲ್ಪಿಸಲಿ ಎಂದು ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ದೊಡ್ಡನಾಗಮಂಗಲ ಮೋಹನ್, ಮುನಿರಾಜು, ಕೇಬಲ್ ರಾಜು, ಸುರೇಶ್, ಆಂಚಿ, ಮುನಿರೆಡ್ಡಿ, ಶ್ರೀಕಾಂತ್, ದಿನೇಶ್, ಸಾಗರ್, ವೆಂಕಟೇಶ್ ರೆಡ್ಡಿ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು.
ತಾಲೂಕ್ ಪಂಚಾಯಿತಿ ಆಗಿದ್ದಂಥ ರಾಜೇಶ್ ಅವರು, ಮುನ್ರೆಡ್ಡಿಯವರು, ಆಂಜನಪ್ಪನನ್ನೆಲ್ಲ ನಾಯಕರುಗಳು ಇವತ್ತು ಶಾಲೆಯಲ್ಲಿ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಎಕ್ಸೈಸ್ ಪುಸ್ತಕಗಳನ್ನು ಬುಕ್ಕನ್ನು ಕೊಟ್ಟಿದ್ದಾರೆ. ಜೊತೆಯಲ್ಲಿ ಮಕ್ಕಳ ಜೊತೆ ಒಂದು ಕೇಕ್ ಕಟ್ ಮಾಡೋ ಭಾಗ್ಯ ನನಗೆ ಸಿಕ್ತು. ಅದರಿಂದ ಆ ಶಾಲಾ ಮಕ್ಕಳು ಮುಂದಿನ ದಿನದಲ್ಲೂ ಅವರ ಹುಟ್ಟುಹಬ್ಬಗಳನ್ನು ಶಾಲೆಯಲ್ಲಿ ಆಚರಣೆ ಮಾಡಿಕೊಳ್ಳಿ ಅಂತ ಭಾಳ ನಮ್ಮ ಮಕ್ಕಳಿಗೆ ಪ್ರೇರೇಪಣೆಯನ್ನು ಮಾಡ್ತಾಯಿದ್ದೆ. ಸರ್, RCB ಕಾಲ್ ಕೊಡ್ತಿದ್ದಾರೆ 5 ಪೊಲೀಸ್ ಆಫೀಸರ್ಗಳನ್ನ ಸಸ್ಪೆಂಡ್ ಮಾಡಿರೋದನ್ನು ಸಮರ್ಥಿಸ್ಕೋತೀರಾ ಅಥವಾ ವಿರೋಧಿಸ್ತೀರಾ? 100% ವಿರೋಧಿಸ್ತೀವಿ. ಈಗ ಮುಖ್ಯಮಂತ್ರಿಗಳೇ ಸುಪ್ರೀಂ, ಅದಾದಮೇಲೆ ಡೆಪ್ಯೂಟಿ ಸಿ ಎಮ್ ಅವರು ಸುಪ್ರೀಂ, ಹೋಮ್ ಮಿನಿಸ್ಟರ್ ಸುಪ್ರೀಂ. ಇವರ ಆದೇಶದ ಮೇಲೆ ಅವರೆಲ್ಲ ಕೆಲಸ ಮಾಡ್ತಾರೆ. ಸೊ ಇವ್ರುಗಳು ಆದೇಶ ಏನು ಮಾಡಿದ್ದಾರೆ ಅಂತ ತನಿಖೆಯಲ್ಲಿ ಇಷ್ಟರಲ್ಲೇ ಗೊತ್ತಾಗುತ್ತೆ. ತನಿಖೆಗೆ ಗೊತ್ತಾದ ಮೇಲೆ ಎಲ್ಲರೂ ನಿಜಾಂಶ ಗೊತ್ತಾಗುತ್ತೆ. ಈಗ ಕಳ್ಕೊಂಡಿರ್ತಕ್ಕಂಥವ್ರಿಗೆ ರಾಜ್ಯ ಸರ್ಕಾರ ಮತ್ತೆ ಪರಿಹಾರವನ್ನು ಹೆಚ್ಚು ಮಾಡಿದೆ ಸರ್. ಈಗ ಮೊದಲಿಗೆ 10 ಲಕ್ಷ ರೂಪಾಯಿ ಘೋಷಣೆ, ಈಗ 25 ಲಕ್ಷ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ದುಡ್ಡು ಎಷ್ಟು ಕೊಡ್ತೀವಿ ಅನ್ನೋದು ಭಾಳ ಮುಖ್ಯ ಅಲ್ಲ. ಏನು ಹೊತ್ತು 11 ಜನ ಮೃತ ಆಗಿದ್ದಾರೆ, ಅವ್ರ ಕುಟುಂಬಕ್ಕೆ ಧೈರ್ಯ, ಸ್ಥೈರ್ಯ, ಶಕ್ತಿ ತುಂಬಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ವರ್ಷದ ಆಡಳಿತ 11 ವರ್ಷಕ್ಕೆ ಬಿದ್ದಿದೆ. ಇದ್ರ ಬಗ್ಗೆ ನಮ್ಮ ಪ್ರಧಾನಮಂತ್ರಿಗಳು ಭಾಳ ಯಶಸ್ವಿಯಾಗಿ ದೇಶವನ್ನು ಆಳ್ತಾ ಇದ್ದಾರೆ. ಪ್ರಪಂಚದಲ್ಲೇ ನಮ್ಮ ದೇಶವನ್ನು ಆರ್ಥಿಕವಾಗಿ ಮುಂದೆ ತಗೊಂಡು ಹೋಗ್ತಿದ್ದಾರೆ. ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಹಿಂದೆಂದೂ ಕಾಣದಂಥ ಅಭಿವೃದ್ಧಿಯನ್ನು ನಮ್ಮ ಪ್ರಧಾನಮಂತ್ರಿಗಳು ಮಾಡ್ತಿದ್ದಾರೆ. ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ ಕೊಡಲಿ, ಭಾಗ್ಯ ಬಂದು ನಮ್ಮ ಭಾರತ ದೇಶದ ಜನಗಳು. ಅವ್ರಿಗೆ ಇತ್ತೀಚೆಗೆ ಶೂನ್ಯನೇ ಕಾಣ್ತಾ ಇರೋದು, ಯಾಕಂದರೆ ಡಬ್ಬದಲ್ಲಿ ಕಾಸಿಲ್ಲ. ಇವತ್ತು ನಮ್ಮ ದೊಡ್ಡಮಂಗಲ ಗ್ರಾಮದಲ್ಲಿ ನಮ್ಮ ಶಾಸಕರಾದ ಕೃಷ್ಣಪ್ಪನವರದ್ದು ಹುಟ್ಟುಹಬ್ಬದ ಅಂಗವಾಗಿ ಅವರು 1ನೇ ತಾರೀಕು ಎಲ್ಲೋ ದೇವಸ್ಥಾನಕ್ಕೆ ಹೋಗಿದ್ರು. ಅದಕ್ಕೋಸ್ಕರ ಇವತ್ತು ಕರೆದು ಅವ್ರಿಗೆ ಹುಟ್ಟುಹಬ್ಬವನ್ನು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಜೊತೆ ಆಚರಿಸ್ಬೇಕು ಅಂತ ನಮ್ಮ ಹುಡುಗರು ಎಲ್ಲರೂ ನಮ್ಮ ಗ್ರಾಮಸ್ಥನೆಲ್ಲ ಕೇಳಿದ್ದಕ್ಕೆ ಶಾಲೆಯಲ್ಲೇ ಮಾಡೋಣ ಅಂತ ಹೇಳೋದು. ಅದಕ್ಕೋಸ್ಕರ ಇವತ್ತು ಶಾಲೆಯಲ್ಲಿ ನಮ್ಮ ಶಾಸಕರದ್ದು ಹುಟ್ಟುಹಬ್ಬವನ್ನು ಸ್ಕೂಲಲ್ಲಿ ಬುಕ್ಸ್ ಕೊಡೋ ಮುಖಾಂತರ, ಸ್ವೀಟ್ಸು, ಹಾಗೆ ಅವ್ರಿಗೆ ಊಟ ಕೊಡೋ ಮುಖಾಂತರ ಶಾಲೆಯಲ್ಲಿ ನಮ್ಮ ಶಾಸಕರಿಗೆ ಹುಟ್ಟುಹಬ್ಬವನ್ನು ಆಚರಿಸ್ತಾಯಿದ್ದೀರಿ. ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ಕೊಂಡು ಅವ್ರಿಗೆ ದೇವರು ಆರೋಗ್ಯ ಕೊಟ್ಟು, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಸರ್, ಗ್ರೇಟರ್ ಬೆಂಗಳೂರು ಆಗುತ್ತೆ, ಇವತ್ತೇ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇನ್ನೂ ವರ್ಷ ಟೈಮ್ ತೊಗೊಳ್ಬೋದು. ನೋಡೋಣ ಮುಂದಿನ ದಿವಸ ಏನೇನಾಗುತ್ತೋ ರಾಜಕೀಯ ಆಗ್ತಾ ಇರಲಿ, ನೋಡೋಣ ಅಂತ ಹೇಳ್ತೀನಿ. ನಮ್ಮೂರ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಶಾಸಕರಾದ ಶ್ರೀಯುತ ಕೃಷ್ಣಪ್ಪರವರ ಹುಟ್ಟುಹಬ್ಬವನ್ನು ಸರಳವಾಗಿ ಮಕ್ಕಳೊಂದಿಗೆ ಆಚರಿಸಬೇಕೆಂದು ನಮ್ಮ ಗ್ರಾಮದ ಎಲ್ಲ ಮುಖಂಡರು ಹಾಗೂ ರಾಜೇಶ್ ರೆಡ್ಡಿಯರವರು ತೀರ್ಮಾನಿಸಿ ಈ ದಿನ ಮಕ್ಕಳಿಗೆ ಸಿಹಿ ಹಂಚುವ ಮುಖಾಂತರ ಹಾಗೂ ಮಕ್ಕಳಿಗೆ ನೋಟ್ಬುಕ್ ವಿತರಿಸುವ ಮುಖಾಂತರ ಈ ದಿನ ನಮ್ಮ ಶಾಸಕರ ಹುಟ್ಟುಹಬ್ಬವನ್ನು ಬಹಳ ಸರಳವಾಗಿ ಆಚರಿಸಿದೆವು. ಎಲ್ಲರೂ ವಿಜೃಂಭಣೆಯಿಂದ ಆಚರಿಸ್ತಾರೆ. ಆದರೆ ನಮಗೆ ಒಂದು ಕರೆ ಕೊಟ್ಟಿದ್ದರು ಇವರು ಕೃಷ್ಣಪ್ಪರವರು, ನಾನು ಈ ವರ್ಷ ಸಿಂಪಲ್ಲಾಗಿ ಸರಳವಾಗಿ ಆಚರಿಸಬೇಕು ಅಂತ. ಆದ್ದರಿಂದ ಎಲ್ಲ ನಮ್ಮ ಎಲ್ಲ ದೊಡ್ಡಮಂಗಲ ಗ್ರಾಮಸ್ಥರು, ಮುಖಂಡರು ಎಲ್ಲರೂ ಸರಿ ಒಗ್ಗಟ್ಟಾಗಿ ಅವರು ಹುಟ್ಟುಹಬ್ಬವನ್ನು ಈ ದಿನ ನಮ್ಮೂರ ಸರ್ಕಾರಿ ಶಾಲೆಯಲ್ಲಿ ಆಚರಿಸಿದ್ದೇವೆ.